ಶೋ ಆದಮೇಲೆ ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಮೊಬೈಲಲ್ಲಿ ಗೆಳೆಯರೊಬ್ಬರು ಮೆಸೇಜ್ ಕಳಿಸಿದ್ರು, ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ. ವಾವ್, ಪರಲ್ಲ ಕಣೋ, ಶುಕ್ರವಾರ ಪೇಪರ್ಗೆ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕಳಿಸಿದೆ. ಇಲ್ಲಪ್ಪ, ನಿಜವಾಗ್ಲೂ ನಿಮ್ಮ ಹೀರೋಯಿನ್ನ ಕಾಳಿ ರೂಪದಲ್ಲಿ ನೋಡಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ. ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂಥ ರಿಯಾಕ್ಷನ್ ನೋಡಿದಾಗ ಈ ಈ ಚಿತ್ರಕ್ಕೆ ಒಂದು ಹಾರರ್ ಭಯ, ಇನ್ನೊಂದು ಕಡೆ ಫ್ಯಾಮಿಲಿ, ಇದು ಬಹಳ ಮುಖ್ಯ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ. ನಾನು ಆ ಟೈಮಲ್ಲಿ ಉತ್ತಮ ವಿಲನ್ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ. ಇಲ್ಲಿ 2 ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ, ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ, ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು. ನಾನು ಹೇಳಿದೆ, ಸರ್ ಈಗ ಆಗಲ್ಲ ಸರ್, ತುಂಬ ಕ್ಯಾಲೆಂಡರ್ ಟೈಟ್ ಇದೆ, ನನಗೆ ನೋ ಹೇಳೋಕ್ಕೆ ಇಷ್ಟ ಅಲ್ಲ, ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ, ನೀವು ಮಾಡಲೇಬೇಕು ಅಂತ. ಸರಿ ಬನ್ನಿ ಕೇಳ್ತೀನಿ, ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ. ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ. ಅದಕ್ಕೆ ಕಾರಣ 2. ಒಂದು, ಈ ಜಾನ್ರ್ ಇದೆಯಲ್ಲ ಹಾರರ್, ಆಪ್ತಮಿತ್ರ ನಾನು ಲಾಸ್ಟ್ ಮಾಡಿದ್ದು 20 ವರ್ಷಗಳಾಗ್ಬಿಟ್ಟಿದೆ, ಆ ಜಾನರೇ ನಾನು ಮುಟ್ಟಿಲ್ಲ. ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ. ಆಮೇಲೆ ನನಗೆ ಅವ್ರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು 10 ವರ್ಷದ ಹಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು. ಆ ಥರ ರೋಲ್ನ ಇತ್ತೀಚೆಗೆ ಮಾಡೇ ಇಲ್ಲ. ಹಾಗಾಗಿ 2 ನನಗೆ ಭಾಳ ಇಷ್ಟ ಆಯಿತು, ಒಪ್ಕೊಂಡೆ. ಮೋರ್ ದೆನ್ ಎನಿಥಿಂಗ್ ಎಲ್ಸ್, 3ನೇ ವಿಷಯ ಇದೆಯಲ್ಲ ಸರ್, ನಮಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ, ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ, ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ. ಇನ್ನೊಂದು ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ, ಈ ಅಘೋರಿಗಳು, ನನಗೆ ಗೊತ್ತೇ ಇಲ್ಲ ಅದೇನು ಅಂತ. ಅದನ್ನು ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ, ಅವರಿಗೆ ನೋಡಿದ್ರಲ್ಲ ನೀವು, ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು. ಆ ಕ್ಷೇತ್ರಗಳ ಬಗ್ಗೆ, ಧರ್ಮಸ್ಥಳಗಳ ಬಗ್ಗೆ, ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ. ಆ ಕಾರಣಕ್ಕಾಗಿ ಒಪ್ಕೊಂಡೆ. ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲ್ಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜಯ್ ಹೇಳಿದ್ದಾರೆ ಅಂತ. ಈಗ ಅನು ಹೇಳಿದ್ರಲ್ಲ, ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ, ಅದು ಬ್ಯೂಟಿ. ಒಂದು ದೆವ್ವದ ಫಿಲ್ಮು, ದೆವ್ವದ ಕತೆ, ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ. ಅದು ನಮಗಾಗಬಾರ್ದು ಅಷ್ಟೇ, ಬೇರೆ ಯಾರಿಗಾದರೂ ಓಕೆ ಅದು. ಆ ಥರ ಇದು ಈ ಫಿಲ್ಮಲ್ಲಿ ನನಗೆ ಆ ದೆವ್ವಕ್ಕೆ ಕಾಟ ಆಗುತ್ತೆ, ಒಂದು ಸಮಸ್ಯೆ ಶುರು ಆಗುತ್ತೆ. ಭೈರಾದೇವಿ ಹತ್ರ ಮೊರೆ ಹೋಗ್ತೀನಿ, ಭೈರಾದೇವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ. ಐ ಆಮ್ ಶ್ಯೂರ್ ಯು ಲೈಕ್ ಇಟ್. ಆ್ಯಂಡ್ ನೀವು ನೋಡಿದ್ರಲ್ಲ, ಈಗ ಈ ಸಾಂಗ್ ನೋಡಿದ್ರಲ್ಲ, ಇಡೀ ಚಿತ್ರರಂಗದ ಇತಿಹಾಸದಲ್ಲಿ 100 ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ? ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು, ನಾಚ್ಕೊಳ್ಳೋದು, ಕಣ್ಣಿನ ಸನ್ಹೆ ಮಾಡೋದು. ಇಡೀ ಸಾಂಗಲ್ಲ, ಇಡೀ ಕಾಳಿ ರೋಲಲ್ಲಿ ಕಣ್ಣು ಮಿಟಿಕ್ಸೇ ಇಲ್ಲ ಅವರು ಅಲ್ವಾ? ನಾನು ಯಾವ ಹೀರೋಯಿನ್ ಈ ಥರ ನೋಡಿಲ್ಲ, ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲಲ್ಲಿ ಫುಲ್ಲು. ಅಂಥ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು, ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು, 2 ಅದ್ಭುತವಾಗಿ ಮಾಡಿದಿರಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ರಾಧಿಕಾ. ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಎಲ್ಲ. ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದರೆ, ಅವ್ರನ್ನ ಕಾಳಿ ರೂಪಲ್ಲಿ ನೋಡೋಕ್ಕೆ, ಆ ಮೇಕಪ್ಪಲ್ಲಿ ನೋಡೋಕ್ಕೆ ಬಹಳ ಖುಷಿ ಆಗೋದು. ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.